ಬಿಎಂಟಿಸಿ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯ ಬೆನ್ನಲ್ಲೇ ಇದೀಗ ಆಟೋ ದರ ಪರಿಷ್ಕರಿಸುವಂತೆ ಆಟೋ ಚಾಲಕರು ಜಿಲ್ಲಾಡಳಿತ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದು ಸದ್ಯದಲ್ಲಿಯೇ ಆಟೋ ಪ್ರಯಾಣ ದರ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆಯಂತೆ. ಹೌದು, ಸದ್ಯ ಆಟೋ ದರ ಏರಿಕೆ ಮಾಡುವಂತಹ ಕುರಿತಾಗಿ ಸರ್ಕಾರ ಸಮಿತಿಯನ್ನ ರಚಿಸಿದ್ದು ಇದೇ ಮಾರ್ಚ್ 12ರಂದು ಸಭೆಯನ್ನ ಕರೆದಿದ್ದು ಬೆಂಗಳೂರು ನಗರ ವ್ಯಾಪ್ತಿಯ ಎಲ್ಲಾ ಆಟೋ ರಿಕ್ಷಾ ಸಂಘದ ಸಂಸ್ಥೆಗಳಿಂದ ಒಬ್ಬರು ಅಥವಾ ಇಬ್ಬರು ಪ್ರತಿನಿಧಿಗಳನ್ನ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸೂಚಿಸಲಾಗಿದೆಯಂತೆ. ಸದ್ಯ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದೆ. ಈ ದರವನ್ನ 18 ರೂಪಾಯಿಗೆ ನಿಗದಿಪಡಿಸಬೇಕು. ಜೊತೆಗೆ 30 ಇರತಕ್ಕಂತಹ ಕನಿಷ್ಠ ಬಾಡಿಗೆ ದರವನ್ನ 36 ರೂಪಾಯಿಗೆ ಹೆಚ್ಚಿಸಬೇಕು ಅಂತ ಆಟೋ ಚಾಲಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸದ್ಯ ಜನಸಾಮಾನ್ಯರು ಬಳಸುವಂತಹ ಸಣ್ಣ ಪುಟ್ಟ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಅಲ್ಲದೆ ಆಟೋ ಓಡಿಸಲು ಅಗತ್ಯವಾದಂತಹ ಪೆಟ್ರೋಲ್, ಡೀಸೆಲ್, ಅನಿಲ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಬೆಲೆ ಏರಿಕೆಯ ನಡುವೆ ಹಳೆ ದರದಲ್ಲಿ ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಅಲ್ಲದೆ 3 ವರ್ಷಗಳಿಂದ ಆಟೋಗಳ ದರವನ್ನ ಏರಿಕೆ ಮಾಡಿಲ್ಲ. ಹೀಗಾಗಿ ಆಟೋ ದರ ಏರಿಕೆ ಅನಿವಾರ್ಯವಾಗಿದೆ ಅಂತ ಆಟೋ ಚಾಲಕರು ಹೇಳ್ತಿದ್ದಾರೆ. ಇನ್ನು ಆಟೋ ದರ ಏರಿಕೆಯ ಬಗ್ಗೆ ಸರ್ಕಾರ ರಚಿಸಿದಂತಹ ಸಮಿತಿ ಯಾವ ನಿರ್ಧಾರವನ್ನ ಕೈಗೊಳ್ಳಲಿದೆ ಅಂತ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಆಟೋ ದರ ಏರಿಕೆಯಾದಲ್ಲಿ ಪ್ರಯಾಣಿಕರ ಜೇಬಿಗೆ ಮತ್ತೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ.